ಗೌರಿಬಿದನೂರು ನಗರದ ಕೆಇಬಿಯಲ್ಲಿ ನೆಲೆಸಿರುವ ಮಾರಮ್ಮ ಮತ್ತು ಸಪ್ಲಮ್ಮ ದೇವಿಯ ದೀಪೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಉಪ್ಪಾರ ಕಾಲೋನಿ, ಜ್ಯೋತಿ ನಗರ, ಮಾರುತಿ ನಗರ, ಸಾಯಿನಗರ, ಅರವಿಂದ ನಗರ, ಮಹೇಶ್ವರ ಬಡಾವಣೆಯವರು ಮತ್ತು ನಗರದ ನೂರಾರು ಮಂದಿ ಭಕ್ತಾದಿಗಳು ಮತ್ತು ಸುಮಂಗಲಿಯರು ತಂಬಿಟ್ಟಿನ ಆರತಿಯನ್ನ ತಲೆ ಮೇಲೆ ಹೊತ್ತು ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ದೇಗುಲ ತಲುಪಿ ಭಕ್ತಿ ಭಾವ ಮೆರೆದಿದ್ದಾರೆ. ಇನ್ನು ಮಾಜಿ ಕೃಷಿ ಸಚಿವ, ಮಾಜಿ ಶಾಸಕ ಎಚ್ಎನ್, ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ಎಚ್ ಶಿವಶಂಕರ ರೆಡ್ಡಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇದೇ ವೇಳೆ ಮುಖಂಡ ಜಯಣ್ಣ ಮಾತನಾಡಿ, ಪ್ರತಿ 3 ವರ್ಷಕ್ಕೊಮ್ಮೆ ಮಾರಮ್ಮ ಮತ್ತು ಸಪ್ಲಮ್ಮ ದೇವಿಯ ದೀಪೋತ್ಸವ ನಡೆಯುತ್ತದೆ. ಈ ದಿನ ಬಹಳ ವಿಜೃಂಭಣೆಯಿಂದ ದೀಪೋತ್ಸವ ಕಾರ್ಯಕ್ರಮವನ್ನು ನಮ್ಮ ಭಾಗದ ಜನತೆ ನೆರವೇರಿಸಿದ್ದಾರೆ. ಯಾವುದೇ ಅಡೆತಡೆ ಇಲ್ಲದೆ ಈ ದಿನ ದೀಪೋತ್ಸವ ಕಾರ್ಯಕ್ರಮ ನಡೆದಿದೆ ಎಂದರು. ಈ ದಿನ ನಮ್ಮ ಗೌರಿಬಿದನೂರು ನಗರದ ಉಪ್ಪಾರ ಕಾಲೋನಿ, ಮಾರುತಿ ನಗರ, ಮುನೇಶ್ವರ ಬಡಾವಣೆ, ರೈಲ್ವೆ ಕ್ವಾರ್ಟರ್ಸ್, 11ನೇ ವಾರ್ಡು, ಅರವಿಂದ್ ನಗರ ಎಲ್ಲ ಸೇರಿದಂತೆ ಪ್ರತಿ 3 ವರ್ಷಕ್ಕೊಮ್ಮೆ ಮಾರಮ್ಮ ಮತ್ತು ಸಪ್ಲಮ್ಮ ದೀಪೋತ್ಸವ ನಡೆಯುತ್ತೆ. ಈ ಬಾರಿಯೂ ಕೂಡ ಮಾರಮ್ಮ ಮತ್ತು ಸಪ್ಲಮ್ಮ ದೀಪೋತ್ಸವವನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ಎಲ್ಲ ನಮ್ಮ ಗ್ರಾಮಸ್ಥರು ನೆರವೇರಿಸಿದ್ದಾರೆ. ಯಾವುದೇ ಅಡೆತಡೆ ಇಲ್ಲದೆ ಎಲ್ಲ ಸಲೀಸಾಗಿ ದೇವರ ಆಶೀರ್ವಾದದಿಂದ ಇವತ್ತು ದಿವಸ ದೀಪೋತ್ಸವ ಅತಿ ವಿಜೃಂಭಣೆಯಿಂದ ನಮ್ಮ ಉಪ್ಪಾರ ಕಾಲೋನಿ ದೇವಸ್ಥಾನದಲ್ಲಿ ನಡೆದಿದೆ. ಇದಕ್ಕೆ ತುಂಬ ಹರ್ಷ ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ. ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಾರಮ್ಮ ಮತ್ತು ಸಪ್ಲಮ್ಮ ದೇವಿಯ ಭಕ್ತಾದಿಗಳು ಮತ್ತು ಸ್ಥಳೀಯರು ಭಾಗವಹಿಸಿದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.